ನಮಸ್ಕಾರ ವೀಕ್ಷಕರೇ, ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ. ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಕುಶಿಗಿರಿ. ಕಾರ್ಮಿಕರ ವಿರೋಧಿ ನೀತಿಗೆ ಕಾರ್ಮಿಕರ ವಿರೋಧಿ ನೀತಿಗೆ ಕಾರ್ಮಿಕ ವಿರೋಧಿ ನೀತಿಗೆ ಖಾಸಗೀಕರಣ ಬೇಡ ಖಾಸಗೀಕರಣ ಬೇಡ ಖಾಸಗೀಕರಣ ಬೇಡ ಏನೇ ಬರಲಿ ವಿದ್ಯುತ್ ಖಾಸಗೀಕರಣಕ್ಕೆ ತೀವ್ರ ವಿರೋಧ. ಜೆಸ್ಕಾಂ ನೌಕರರಿಂದ ಪ್ರತಿಭಟನೆ. ಕೇಂದ್ರ ಸರ್ಕಾರ ವಿದ್ಯುತ್ ತಿದ್ದುಪಡಿ ಕಾಯ್ದೆ ಮತ್ತು ಇಂಧನ ಇಲಾಖೆ ಖಾಸಗೀಕರಣಗೊಳಿಸಲು ಹೊರಟಿರುವುದನ್ನು ವಿರೋಧಿಸಿ ಕುಷ್ಟಗಿ ಪಟ್ಟಣದಲ್ಲಿ ಜೆಸ್ಕಾಂ ನೌಕರರ ಸಂಘಟನೆ ಸಾಂಕೇತಿಕವಾಗಿ ಪ್ರತಿಭಟನೆ ನಡೆಸಿತು. ಪಟ್ಟಣದ ಜೆಸ್ಕಾಂ ಉಪವಿಭಾಗದ ಕಚೇರಿ ಮುಂದೆ ಕೇಂದ್ರ ಸರ್ಕಾರ ಕೈಗೊಳ್ಳುತ್ತಿರುವ ಕಾರ್ಮಿಕ ವಿರೋಧಿ ನಡೆಯನ್ನು ಖಂಡಿಸಿ ಸ್ಲೋಗನ್ಗಳನ್ನು ಪ್ರದರ್ಶಿಸುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದರು. ವಿದ್ಯುತ್ ವಿತರಣೆ ಮತ್ತು ಚಿಲ್ಲರೆ ಮಾರಾಟವನ್ನು ಖಾಸಗೀಕರಣಗೊಳಿಸುವುದರಿಂದ ವಿದ್ಯುತ್ ದರ ಹೆಚ್ಚಾಗಲಿದೆ, ಕೈಗಾರಿಕೋದ್ಯಮಿಗಳಿಗೆ ಗ್ರಾಹಕರಿಗೆ ಹೊರೆಯಾಗಲಿದೆ, ಜೊತೆಗೆ ರೈತರಿಗೆ ನೀಡಿರುವ ಉಚಿತ ಯೋಜನೆಗಳು ರದ್ದಾಗುವ ಸಂಭವವಿದೆ ಎಂಬ ಆತಂಕ ಮೂಡಲಿದೆ. ವಿದ್ಯುತ್ ಇಲಾಖೆಯ ಎಲ್ಲಾ ಉದ್ಯೋಗಿಗಳಿಗೆ ಭದ್ರತೆ ಇಲ್ಲದಂತಾಗುತ್ತದೆ ಎಂದು ಆತಂಕ ತೋಡಿಕೊಂಡ ನೌಕರರು ವಿದ್ಯುತ್ ಖಾಸಗೀಕರಣಗೊಳಿಸುವ ಕಾಯ್ದೆ ರದ್ದುಪಡಿಸುವ ಮೂಲಕ ಕಾರ್ಮಿಕ ವಿರೋಧಿ ನೀತಿಯನ್ನು ಕೈಬಿಡಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಜೆಸ್ಕಾಂ ಉಪವಿಭಾಗದ ಎಡಬ್ಲ್ಯೂ ಕೆಂಚಪ್ಪ ಭಾವಿಮನಿ, ಲೆಕ್ಕಾಧಿಕಾರಿ ಎಂಎಂ ಮುರ್ಗೋಡ್, ಇಂಜಿನಿಯರ್ ದೀಪಾ, ಶಾಖಾಧಿಕಾರಿ ಮಂಜುನಾಥ್ ಉಪ್ಪಾರ್ ಸೇರಿದಂತೆ ಉಪವಿಭಾಗದ ಶಾಖಾಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗ ಹಾಜರಿದ್ದರು. ವಿದ್ಯುತ್ ಸಾಂಕೇತಿಕವಾಗಿ ನಾವು ಇದನ್ನ ಪ್ರತಿಭಟನೆಯನ್ನ ಮಾಡಬೇಕಾಗಿದೆ. ಯಾಕಂದ್ರೆ ಗ್ರಾಹಕರಿಗೆ ಇದರಿಂದ ಆಗ್ತಕ್ಕಂಥ ಅನ್ಯಾಯ ಮತ್ತು ಈ ಒಂದು 2026ರ ಅಧಿವೇಶನದಲ್ಲಿ ವಿದ್ಯುತ್ ಕಾಯ್ದೆಯ ಬಿಲ್ಲನ್ನ ತಿದ್ದುಪಡಿಗಾಗಿ ಮಾಡಲು ಹೊರಟಿರ್ತಕ್ಕಂಥ ಈ ಕೇಂದ್ರ ಸರ್ಕಾರದ ಒಂದು ವಿದ್ಯುತ್ ವಿರೋಧದ ಇಂಧನ ಇಲಾಖೆಯ ಅಧಿಕಾರಿಗಳು ಮತ್ತು ನೌಕರರಿಂದ ಸಾಂಕೇತಿಕವಾಗಿ ನಾವು ಇವತ್ತು ಪ್ರತಿಭಟನೆಯನ್ನ ಮಾಡಲೇಬೇಕಾಗಿದೆ. ಯಾಕಂದ್ರೆ ವಿದ್ಯುತ್ ಇಲಾಖೆ ಅನ್ನುವಂಥದ್ದು ಒಂದು ಸಾರ್ವಜನಿಕರ ಆಸ್ತಿ. ಯಾಕಂದ್ರೆ ಈ ಇಲಾಖೆಯ ಖಾಸಗೀಕರಣ ಮಾಡೋದಕ್ಕೆ ಹೊರಟಿರುವ ಕೇಂದ್ರ ಸರ್ಕಾರಕ್ಕೆ ಅದರ ವಿರುದ್ಧ ಈ ಒಂದು ಸಾಂಕೇತಿಕವಾಗಿ ನಮ್ಮ ಇವತ್ತಿನ ಒಂದು ಪ್ರತಿಭಟನೆಯ ಮೂಲಕ ನಾವು ಇದೊಂದು ಹೋರಾಟವನ್ನು ಮಾಡ್ತಾ ಈ ಒಂದು ಕಾಯ್ದೆಯನ್ನೇ ನಾವು ಧಿಕ್ಕಾರವನ್ನು ಮಾಡೋದ್ರ ಮೂಲಕ ಸಾಂಕೇತಿಕವಾಗಿ ಪ್ರತಿಭಟನೆಯನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ. ಇಂಧನ ಇಲಾಖೆ ಸಾರ್ವಜನಿಕ ಆಸ್ತಿ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಎಲ್ಲರೂ ಮನದಟ್ಟು ಮಾಡ್ಕೋಬೇಕಾಗೈತಿ. ಮುಂದಿನ ಒಂದು ದಿನಮಾನದಲ್ಲಿ ಈ ಕೇಂದ್ರ ಸರ್ಕಾರ ಅನ್ನುವಂಥದ್ದು ತಮ್ಮ ಹಸ್ತಕ್ಷೇಪದೊಳಗೆ ಈ ಇಲಾಖೆಯನ್ನು ತಗೊಂಡ್ರೂ ಸಹಿತ ನೌಕರರಿಗೆ ಏನು ತೊಂದರೆ ಆಗುತ್ತಾ, ಇದರಿಂದ ರೈತರಿಗೆ ಏನು ತೊಂದರೆ ಆಗುತ್ತಾ, ಆಮೇಲೆ ಗ್ರಾಹಕರಿಗೆ ಏನು ತೊಂದರೆ ಆಗುತ್ತಾ, ಆಮೇಲೆ ವಿದ್ಯುತ್ ಏನು ಗುತ್ತಿಗೆದಾರರಿದಾರಲ್ಲ ಇವ್ರಿಗೆ ಏನು ಸಮಸ್ಯೆ ಆಗುತ್ತಾ ಅನ್ನುವಂಥದ್ದನ್ನು ಮನಗಂಡು ಬಿಟ್ರೆ ಅದನ್ನು ನೆನೆಸ್ಕೊಳ್ಳೋದಕ್ಕೂ ಅಥವಾ ಊಹಿಸೋದಕ್ಕೂ ಕಷ್ಟ ಸಾಧ್ಯ ಆಗಿರ್ತಕ್ಕಂಥ ಕೆಲಸ. ಇದು ನೌಕರರದ್ದು ಏನೈತಲ್ಲ, ನೌಕರರು ನಾವು ಒಂದು ಸಾರ್ವಜನಿಕ ಆಸ್ತಿ ಅನ್ನೋದಕ್ಕೋಸ್ಕರ ಸಾರ್ವಜನಿಕರಿಗೆ ಇದು ಒಂದು ಸೇವೆಯನ್ನು ಸಲ್ಲಿಸ್ತಕ್ಕಂಥ ಒಂದು ಸಾಮಾಜಿಕ ಸೇವೆ ಅಂತ ತಿಳ್ಕೊಂಡು ಇದನ್ನು ಮಾಡ್ತಾ ಇದ್ದಾರೆ. ಈ ಒಂದು ಸಾಮಾಜಿಕ ಸೇವೆಯೊಳಗೆ ಖಾಸಗೀಕರಣ ಅನ್ನುವಂಥದ್ದು ಬಂತು ಅಂದ್ರೆ ಅದು ಏನೋ ಯಾವ ಮಟ್ಟಕ್ಕೆ ತೊಗೊಂಡು ಹೋಗ್ತಾರೆ ಅನ್ನುವಂಥದ್ದನ್ನು ನಾವು ಕಲ್ಪನೆ ಕೂಡ ಮಾಡ್ಕೋಬಾರ್ದು. ಅದಕ್ಕೋಸ್ಕರ ನಾವು ಇವತ್ತು ಸಾಂಕೇತಿಕವಾಗಿಯೇ ನಾವೇನು ಎಲ್ಲೂ ಧಿಕ್ಕಾರ ಅನ್ನುವಂಥದ್ದನ್ನು ಜಗಜ್ಜಾಹೀರವಾಗಿ ಘೋಷಣೆ ಮಾಡ್ತಾ ಇಲ್ಲ, ಬಟ್ ಸಾಂಕೇತಿಕವಾಗಿ ನಮ್ಮ ಒಂದು ಇಲಾಖೆಯ ಮುಂಭಾಗದಲ್ಲಿನೇ ನಾವು ಇದನ್ನು ವಿರೋಧ ಅಥವಾ ಪ್ರತಿಭಟನೆಯನ್ನು ಮಾಡೋದ್ರ ಮೂಲಕ ಬೇಡ ಅನ್ನುವಂಥದ್ದನ್ನು ಒಕ್ಕಟ್ಟಿನ ಮೂಲಕ ತೋರಿಸೋದಕ್ಕೆ ಇಷ್ಟಪಡ್ತಾ ಇದ್ದೀವಿ. ಆಮೇಲೆ ಖಾಸಗೀಕರಣ ಖಾಸಗೀಕರಣ ಆಯಿತು ಅಂದ್ರೆ ಆ ಕಲ್ಪನೆ ನಾವೇನು ಮುಂದೊಂದು ದಿವಸ ನಮ್ಗೆ ಯಾವ ಗುರ್ತಿಸ್ಕೊಳ್ಳೋದಕ್ಕೆ ಏನೂ ಇರಲ್ಲ. ಈಗಲೇ ನೋಡ್ರಿ ಬ್ರಾಕೆಟಲ್ಲಿ ಏನೈತಿ, ಸರ್ಕಾರದ ಮಾನ್ಯತೆಗೆ ಒಳಪಟ್ಟಿದೆ ಅನ್ನೋದನ್ನೇ ಕೆಲವೊಬ್ರು ಏನು ಹೇಳ್ತಾರೆ, ನಿಮ್ದೇನು ಪ್ರೈವೇಟ್ ಆಳ, ನಿಮ್ದು ಇದು ಪ್ರೈವೇಟ್ ಆಳ ಅನ್ನೋ ಲೆಕ್ಕಕ್ಕೆ ಮಾತಾಡ್ತಾರೆ. ಹೀಗಾಗಿ ಏನಿದೆ ಅಂದ್ರೆ ನಾವು ಇದೊಂದು ನಮ್ಮ ಒಂದು ಸ್ವತ್ತು, ನಮ್ಮ ಮೂಲಭೂತ ಅವಶ್ಯಕ ವಸ್ತುವಿನಲ್ಲಿ ಇರ್ತಕ್ಕಂಥ ಮನುಷ್ಯನ ಜೀವನೋಪಾಯಕ್ಕೆ ಇರ್ತಕ್ಕಂಥ ವಿದ್ಯುತ್ತನ್ನು ಖಾಸಗೀಕರಣ ಮಾಡೋದು ಬೇಡ ಅನ್ನುವಂಥದ್ದು ಎಲ್ಲರ ಅಭಿಪ್ರಾಯ. ಈ ಮೂಲಕ ಇದನ್ನು ಪ್ರತಿಭಟನೆ ಮಾಡೋದ್ರ ಮೂಲಕ ಈ ಹೋರಾಟವನ್ನು ನಾವಿವತ್ತು ಕೈಗೊಂಡಿದ್ದೀವಿ. ಇಷ್ಟು ಹೇಳಿ